ನೆಲಮಂಗಲ ನಗರದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಕರ್ನಾಟಕ ರಣಧೀರರ ವೇದಿಕೆಯ ವತಿಯಿಂದ 5ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಕನ್ನಡಿಗರ ಆರಾಧ್ಯ ದೇವಿ ಶ್ರೀ ಭುವನೇಶ್ವರಿ ದೇವಿಯ ಉತ್ಸವ. ನಗರದ ಪ್ರಮುಖ ಬೀದಿಗಳಲ್ಲಿ ಭುವನೇಶ್ವರಿ ದೇವಿಯ ಮೆರವಣಿಗೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಹೊಯ್ಸಳ ವಿಶಿಷ್ಟ ಸೇವಾ ಪುರಸ್ಕಾರ 2024ರ ಸಮಾರಂಭವು ಬಹಳ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮದಲ್ಲಿ ಕುಂಜಶ್ರೀ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಗೆ ಬಸವಶ್ರೀ ಬಿರುದು ನೀಡಿ ಗೌರವಿಸಲಾಗಿದೆ. ಕರ್ನಾಟಕ ರಣಧೀರರ ವೇದಿಕೆ ವತಿಯಿಂದ ಲೋಕಾರ್ಪಣೆಗೊಂಡ ರಣಧೀರ ಸುದ್ದಿ ಎಂಬ ವಾಹಿನಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಪರಿಕರಗಳನ್ನು ನೀಡಿದ ಕಾರ್ಯಕರ್ತರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕ್ಷೇತ್ರ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ. ರಾಜ್ಯಾಧ್ಯಕ್ಷ ಶಂಕರಗೌಡರು ಮಾತನಾಡಿ, ಕನ್ನಡಿಗರು ಎಲ್ಲ ಕ್ಷೇತ್ರದಲ್ಲಿ ಉದ್ಯೋಗವಂತರಾಗಬೇಕು, ಅಲ್ಲದೆ ಉದ್ಯಮಿಗಳಾಗಿ ಬೆಳೆಯಬೇಕು, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನಡೆದುಕೊಳ್ಳಬೇಕು ಹಾಗೂ ವಲಸಿಗರ ಹಾವಳಿಯು ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರ ಈ ಕೂಡಲೇ ಅಂತಾರಾಜ್ಯ ವಲಸೆ ಜಾರಿ ನೀತಿ ಜಾರಿ ಮಾಡಬೇಕು. ಇಲ್ಲವಾದರೆ ಕನ್ನಡಿಗರ ಪರಿಸ್ಥಿತಿ ಶೋಚನೀಯವಾದ ಸ್ಥಿತಿಗೆ ತಲುಪುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕನ್ನಡಿಗರಿಗೆ ಸೇರಬೇಕಾದ ಹತ್ತಾರು ಯೋಜನೆಗಳಿಗೆ ಅನುದಾನದ ಕೊರತೆ ಇದೆ ಎಂಬುದಾಗಿ ಹೇಳುತ್ತಿರುವುದು ನಮ್ಮ ರಾಜ್ಯದ ಜನತೆಯ ದುರ್ದೈವವಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಜನರಿಗೆ ತಲುಪಬೇಕಾದ ಯೋಜನೆಗಳ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಶ್ರೀಯುತ ಡಾಕ್ಟರ್ ಪಾಪಣ್ಣ ಸ್ವಾಮಿರವರು, ಅಶ್ವಥ್ ಟಿ ಮರಿಗೌಡ್ರವರು, ಶ್ರೀಯುತ ಪ್ರಜಾಕವಿ ಎನ್ಆರ್ ನಾಗರಾಜುರವರು ಎಂಬ ಸಾಧಕರಿಗೆ ಹೊಯ್ಸಳ ವಿಶಿಷ್ಟ ಸೇವಾ ಪುರಸ್ಕಾರ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಜನಸ್ನೇಹಿ ಅಧಿಕಾರಿಯಾಗಿ ಸಾಧನೆಗೈದಂತಹ ತುಮಕೂರು ವಿವಿ ಕುಲ ಸಚಿವೆ ಶ್ರೀಮತಿ ನಹಿದಾ ಜಂಜಂ ರವರಿಗೆ ರಾಣಿ ಚೆನ್ನಭೈರವಿ ದೇವಿ ಎಂಬ ಪ್ರಶಸ್ತಿ ಲಭಿಸಿದೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಕಾಯಕ ಯೋಗಿ ದಿನಪತ್ರಿಕೆಯ ಸಂಪಾದಕಿ ಶ್ರೀಮತಿ ಬಿಕೆ ಅರುಣಾ ಜ್ಯೋತಿರವರಿಗೆ ಕನ್ನಡ ಚಳುವಳಿಯ ಕಲಿ ಎಂಬ ಪ್ರಶಸ್ತಿ ಲಭಿಸಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಕನ್ನಡ ಪತ್ರಿಕಾ ಸಂಯುಕ್ತರಿಗೆ ಹೊಯ್ಸಳ ರಣಧೀರರ ವೇದಿಕೆಯ ಎಲ್ಲ ಕಟ್ಟಡಗಳೇ ಯುವಕ ಮಿತ್ರರು ಮತ್ತೆ ತಮಿಳರನ್ನ ನೋಡಿ ಕಲಿಬೇಕಾದಂತ ಸಾಕಷ್ಟು ಉದಾಹರಣೆಗಳಿದೆ. ತಮಿಳು ರಾಜ್ಯಕ್ಕೆ ನಾವು ಕೆಲವು ಪ್ರವಾಸಗಳು ಹೋದಾಗ ನೋಡಿದ್ದೇವೆ, ಎಲ್ಲೂ ಕೂಡ ಒಂದು ಸಣ್ಣ ಅಕ್ಷರ ಬೇರೆ ಅಕ್ಷರದಲ್ಲಿ ನಾಮಫಲಕಗಳಿಲ್ಲ. ಸಂಪೂರ್ಣ ತಮಿಳುಮಯವಾಗಿದೆ. ಎಲ್ಲಿ? ತಮಿಳುನಾಡಲ್ಲಿ. ಆಂಧ್ರದಲ್ಲೋದ್ರು 90% ಭಾಗ ತೆಲುಗುಮಯವಾಗಿರ್ತದೆ. ಆದರೆ ನಾವು ಕನ್ನಡಿಗರು ಬಹಳ ವಿಶಾಲ ಹೃದಯದವರು. ನೀನು ಹಿಂದಿ ಹಾಕೊಂಡ್ರು ಕೇಳಲ್ಲ, ಇಂಗ್ಲಿಷ್ ಹಾಕೊಂಡ್ರು ಕೇಳಲ್ಲ, ಮಲಯಾಳಿ ಹಾಕೊಂಡ್ರು ಕೇಳಲ್ಲ, ಉರ್ದು ಹಾಕೊಂಡ್ರು ಕೇಳಲ್ಲ. ನಾವು ಸ್ವಾಭಿಮಾನಿಗಳಾಗಿ ನಮ್ಮ ಭಾಷೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಇದೇ ರೀತಿ ಆಕ್ರಮಿಸಿಕೊಂಡ್ರೆ ನಾವು ಈ ಹಿಂದೆ ಬ್ರಿಟಿಷರಿಗೆ ಕಪ್ಪ ಕೊಡ್ತಿದ್ವಿ, ಜ್ಞಾಪಕ ಇದೆಯಾ? ಯಾರಿಗಾದ್ರೂ ಇತಿಹಾಸ ಓದಿದ್ದ ನೆನಪಿದ್ರೆ ಹೇಳಿ. ಇತಿಹಾಸದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಈ ಹಿಂದೆ ಕಪ್ಪಗಳನ್ನ ಬ್ರಿಟಿಷರು ವಸೂಲಿ ಮಾಡ್ತಿದ್ರು. ಇನ್ನು ಮುಂದೆ ಈ ಉತ್ತರ ಭಾರತದ ಗುಲಾಮರು ನಮ್ಮನ್ನ ಕಪ್ಪ ಕೇಳುವಂತ ಮಟ್ಟಕ್ಕೆ ಬೆಳೀತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ, ಕರ್ನಾಟಕ ರಣಧೀರರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯ ಶಂಕರಗೌಡರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ 5ನೇ ವರ್ಷ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾನು 3ನೇ ಬಾರಿ ಅವರ ಈ ಕಾರ್ಯಕ್ರಮಕ್ಕೆ ನಾನು ಸತತವಾಗಿ ಬರ್ತಾ ಇದ್ದೀನಿ.